ಸೊ ವಾಟ್ ನೆಕ್ಸ್ಟ್, ನಿಮ್ಮ ಮುಂದಿನ ಗುರಿ ಏನು ಅಂತ? ನ್ಯೂ ಇಯರ್ ರೆಸೊಲ್ಯೂಷನ್ ಕೇಳಿದಾಗೂ ಆ ರೆಸೊಲ್ಯೂಷನ್ನೇ ನಾನು ಸಿನಿಮಾ ಮಾಡಬೇಕು ಅಂತಲೇ ಹೇಳಿ. ಯಾವತ್ತಾದರೂ ಅವಮಾನ ಪಟ್ಟಿದ್ದುಂಟಾ ಬಿಕಾಸ್ ಅವಕಾಶಕ್ಕೋಸ್ಕರ? ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಹೊರಗಡೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ನಮ್ಮ ಮಾಮದೇ ಆಗಿದ್ರು ಕೆಲಸದವನ ಥರನೇ ಕೆಲಸ ಮಾಡಿದ್ವಿ. ಪ್ಲೇಸ್ ಅನ್ಕೊಂಡಿರ್ಲಿಲ್ಲ ನೀವು? ಯಾವ ಪ್ಲೇಸಲ್ಲಿ ಇರ್ತೀನಿ ಅಂತ ಅನ್ಕೊಂಡಿದ್ವಿ? 24 ಜನ ಕಂಟೆಸ್ಟೆಂಟ್ ಇದ್ದರೆ 24 ಜನಕ್ಕೂ ಟಾಪ್ ಒನ್ನಲ್ಲೂ ಇರಬೇಕು ಅಂತ ಆಸೆ ಇರುತ್ತೆ. ಬಿಗ್ ಬಾಸ್ ಮನೇಲಿ ಧನುಷ್ ಅವರು ಜಾಸ್ತಿ ಓಪನ್ ಅಪ್ ಆಗಿಲ್ವಾ? ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ತಪ್ಪಿಂದ ಇನ್ನೊಬ್ರು ಕೆಟ್ಟದಾಗಬಾರ್ದು ಅಂತ ಯೋಚನೆ ಮಾಡ್ತೀನಿ. ಪ್ರಮೋಷನ್ ಮಾಡೋದಾಗಿರ್ಬೋದು, ಎಲ್ಲಾನು ಕೂಡ ಮಾಡೋದು. ನಿಮ್ಮ ಗೆಳೆಯರ ಬಗ್ಗೆ ಹೇಳೋದಾದ್ರೆ ಇವಾಗ ಬಂದಿರೋರಲ್ಲ ಯಾರು, ಎಲ್ಲರೂ ನನಗೆ ಯಾವಾಗ ಏನು ಇಲ್ದಿರೋ ಟೈಮಲ್ಲಿ ನನ್ನ ಜೊತೆಲಿ ಯಾರಿದ್ರು ಇವಾಗಲೂ ಅವರೇ. ಅವ್ರ ಬಗ್ಗೆ ಬೇರೆ ಮಾತುಗಳೇ ಬೇಡ. ಪಾಸಿಟಿವ್ ಬಂದರೆ ಮೇಲೆ ಹೋಗ್ಬಾರ್ದು, ನೆಗೆಟಿವ್ ಬಂದರೆ ಕೆಳಗಡೆ ಹೋಗ್ಬಾರ್ದು, ಅಷ್ಟೇ. ಕೆಳಗಡೆ ಹೋಗ್ಬಾರ್ದು ಅಷ್ಟೇ. ಇನ್ನು ಯಾವತ್ತೂ ನಿಮ್ಮ ಋಣ ನಾನು ಮರೆಯಲ್ಲ ಅಂತ ಹೇಳೋದಷ್ಟೇ. ಯಾವತ್ತೂ ನಿಮ್ಮ ಋಣ ನಾನು ಮರೆಯಲ್ಲ. ಬಿಗ್ ಬಾಸ್ ಸೀಸನ್ 12 ಟಾಸ್ಕ್ ಮಾಸ್ಟರ್ ಅಂತ ಬಿರುದನ್ನ ಪಡ್ಕೊಂಡು ಕನ್ನಡ ಕರುತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ ಈಗ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಧನುಷ್ ಅವರು. ಅವರ ಬಿಗ್ ಬಾಸ್ ಜರ್ನಿ ಹೆಂಗಿತ್ತು, ಯಾವ ರೀತಿ ಇತ್ತು, ಮೊಟ್ಟ ಮೊದಲ ಬಾರಿಗೆ ಫಿನಾಲೆಗೆ ಎಂಟ್ರಿ ಕೊಟ್ಟರು ಕೂಡ ಯಾಕೆ ಫಿನಾಲೆಯಿಂದ ಹೊರಗುಳಿದ್ರು ಅನ್ನುವಂಥದ್ದು ಒಂದಷ್ಟು ಮಾತುಕತೆಯನ್ನ ನಡೆಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ. ನೀವು ಕಪ್ ಗೆದ್ದಿಲ್ಲ ಅಂತಂದ್ರೂ ಕೂಡ ಕರ್ನಾಟಕದಾದ್ಯಂತ ಇರುವಂತಹ ಎಷ್ಟು ಯಂಗ್ಸ್ಟರ್ಸ್ ಮನಸ್ಸನ್ನ ಗೆದ್ದಿದ್ರು. ಬಿಕಾಸ್ ಯಾಕೆಂತಂದ್ರೆ ಅದಕ್ಕೆ ಸಾಕ್ಷಿ ನಿಮ್ಮ ಫಿಟ್ನೆಸ್. ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಸೀಸನ್ 12 ಬಿಗ್ ಬಾಸ್ ಜರ್ನಿ? ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಹೋಗ್ಬೇಕಂದ್ರೆ ಬೇರೆ ಏನೋ ಅಂದ್ಕೊಂಡು ಹೋಗಿರ್ತೀವಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತು ಅಲ್ಲಿ ಏನು ಕಷ್ಟ, ಅಲ್ಲಿರೋ ಆಟ, ಅಲ್ಲಿರೋ ಒಬ್ಬೊಬ್ಬರು ಒಂದೊಂದು ವ್ಯಕ್ತಿತ್ವ. ಇಲ್ಲಿ ಆಚೆ ಅಂದ್ಕೊಂಡಿರೋಷ್ಟಂತೂ ಈಸಿ ಇಲ್ಲ. ಅಲ್ಲಿ ಹೋದ್ಮೇಲೆ ಆ ಆಟನೇ ಬೇರೆ. ಟಿವಿಯಲ್ಲಿ ನೋಡ್ದಂಗಂತೂ ಅಲ್ಲ, ಒಳಗಡೆನೇ ಬೇರೆ ಇರುತ್ತೆ. ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ನಮ್ಗೆ ಇನ್ನೊಂದಷ್ಟು ಅವಕಾಶಗಳು ಸಿಗುತ್ತೆ ಅಂತ ಒಂದಷ್ಟು ಜನ ಗುರಿಯನ್ನ ಇಟ್ಕೊಂಡು ಹೋಗಿರ್ತಾರೆ. ಸೊ ನೀವು ಬಿಗ್ ಬಾಸ್ ಹೋಗೋದಕ್ಕೆ ಏನು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಹೋಗಿದ್ರೆ? ಇದಕ್ಕಿಂತ ಮುಂಚೆ ನಾನು ಕೇಳಿದ್ದೆ ಕೂಡ, ಬಿಗ್ ಬಾಸ್ ಹೋಗ್ತೀರಾ ಇಲ್ವಾ ಅಂತ. ಹೋಗಲ್ಲ ಅಂತಾನೆ ಹೋಗಿ ಬಂದ್ರಿ ಕೂಡ. ಏನು ಬೇರೆ ಏನು ಟಾರ್ಗೆಟ್ ಇಲ್ಲ. ಅಲ್ಲಿ ಒಳಗಡೆ ಹೋಗಿ ಆಚೆ ಬರೋ ಅಷ್ಟೇ ಒಂದಷ್ಟು ಜನರ ಪ್ರೀತಿನ ಗಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಗಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡ್ಬೇಕು. ಈಗ ಮನೆಯವರ ರಿಯಾಕ್ಷನ್ ಹೆಂಗಿದೆ ಹೊರಗಡೆ ಬಂದ ಮೇಲೆ, ಏನು ಹೇಳಿದ್ರು ಅಂತ? ನಾನು 6th ಪ್ಲೇಸ್ ಬಂದಿರೋದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ನಾನು ಆಡಿದ ರೀತಿ, ನಾನು ನಡ್ಕೊಂಡಿದ್ದ ರೀತಿ ಅವ್ರಿಗೆ ಖುಷಿ ಇದೆ ಅಂತ ಹೇಳಿದ್ರು. ಸೊ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅವ್ರ ಖುಷಿನೇ ಅಲ್ವಾ ಇಂಪಾರ್ಟೆಂಟ್. ಸೊ ಖುಷಿಯಾಗಿದ್ದೀನಿ. ಮನೆಯವ್ರಿಗಂತೂ 6th ಪ್ಲೇಸ್ ಬಂದಿರಿ ಅಂತ ಹೇಳ್ಬಿಟ್ಟು ಬೇಜಾರಿದೆ. ಬಟ್ ನಿಮ್ಗೆ ಹೆಂಗ್ ಅನ್ನಿಸ್ತು? ಬಿಕಾಸ್ ಯಾಕಂತಂದ್ರೆ ಟಾಸ್ಕ್ಗಳೆಲ್ಲಾನು ಕೂಡ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡು ಹೋದಂತವ್ರು, ಅದರೊಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತೀರಾ. ಸೊ ಇಷ್ಟು ಬೇಗ ಬರ್ತೀನಿ ಅಂತ ಅನ್ಕೊಂಡಿದ್ರಾ? ಅನ್ಕೊಂಡಿರ್ಲಿಲ್ಲ. ಯಾರಿಗೆ ತಾನೇ ಅನ್ಕೊಂಡಿರ್ತೀವಿ. ನಮ್ಮ ಪ್ರಕಾರ ನಾನು ಚೆನ್ನಾಗೇ ಆಡ್ತಾ ಇದ್ದೀನಿ ಅಂತಾನೆ ಅನ್ಸೋದು. ಇಲ್ಲಿ 6th ಪ್ಲೇಸಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೆದ್ದಿಲ್ಲ ಅನ್ನೋ ಬೇಜಾರು ನನಗೂ ಇರುತ್ತೆ. ಸೊ ನಾನು ಅನ್ಕೊಂಡಿರ್ಲಿಲ್ಲ. ಕಿಚ್ಚ ಸುದೀಪ್ ಅವರಿಂದ ಧನುಷ್ ಗೌಡ ಅವರು ಏನ್ ಕಲಿತ್ರು ಅಂತ? ಪ್ರತಿಯೊಂದು ಕಲ್ತ್ವಿ. ಅಲ್ಲಿ ಒಳಗಡೆ, ಇಲ್ಲಿ ಆಚೆ ಇರ್ಬೇಕಂದ್ರೆ ಬೇರೆ, ಅಲ್ಲಿ ಒಳಗಡೆ ಇರ್ಬೇಕಂದ್ರೆ ಒಂದು ಅದೇ ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತಾರೆ, ಒಂದು ಚಟುವಟಿಕೆಗಳು ಕ್ರಿಯೇಟ್ ಮಾಡ್ತಾರೆ. ಆ ಚಟುವಟಿಕೆಯಲ್ಲಿ ನಾವ್ ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಮಾಡಿರೋ ತಪ್ಪನ್ನ ಅವ್ರು ಬಂದು ಹೇಳ್ದಾಗೆ ನಮಗೆ ಗೊತ್ತಾಗೋದು. ಆ ಸಿಚುವೇಶನಲ್ಲಿ ನಮಗೆ ಅಲ್ಲಿ ತಪ್ಪು ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ. ಅವ್ರು ಬಂದು ಹೇಳ್ದಾಗ ಕರೆಕ್ಟ್ ಅಲ್ವಾ ತಪ್ಪಿದು ಅಂತ ತುಂಬ ಗೊತ್ತಾಗತ್ತೆ ಆ ಟೈಮಲ್ಲಿ. ಅದು ಬಿಟ್ಟರೆ ಅವರು ಪ್ರತಿಯೊಬ್ಬರನ್ನ ಲೈಕ್ ನಾವೆಲ್ಲ ಏನೂ ಅಲ್ಲ ಅವ್ರ ಮುಂದೆ. ಹಂಗಿದ್ದಾಗೂ ನಮ್ಮ ಪ್ರತಿಯೊಬ್ಬರನ್ನೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ನೋಡಿದ್ದೀನಿ. ಏನೇ ಆಗಿದ್ರು ಧನುಷ್ ಅವರೇ ಅಂತಾನೆ ಮಾತಾಡ್ತಾರೆ ಹೊರತು ಬೇರೆ ಥರ ಮಾತಾಡ್ಸಲ್ಲ. ಅದನ್ನ ಕಲ್ತಿದ್ದೀನಿ. ಯಾರು ನಾವೇನೇ ಆಗಿದ್ರು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಬೇಕು ಅಂತ ಕಲ್ತಿದ್ದೀನಿ. ಈಗ ಹೊರಗಡೆ ಬಂದ್ಮೇಲೆ ಈಗಲೇ ಜಸ್ಟ್ ಇನ್ನೂ ಕೂಡ ಒಂದ್ ಅರ್ಧ ಗಂಟೆನೂ ಕೂಡ ಆಗಿಲ್ಲ, ಜನರ ರಿಯಾಕ್ಷನ್ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಿಗೆ ಸಿಗ್ತಾ ಇದೆ, ಮುಂಚಿನದಕ್ಕೂ ಈಗಿನಕ್ಕೂ. ಸೊ ಆ ಜನರ ಪ್ರೀತಿಯನ್ನ ನೋಡಿದಾಗ ಏನ್ ಅನ್ನಿಸುತ್ತೆ ನಿಮ್ಗೆ ಮನ್ಸಲ್ಲಿ? ಬಿಗ್ ಬಾಸ್ ಹೋಗಿದ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ. ಆ ಪ್ರೀತಿಗೋಸ್ಕರನೇ ಇಷ್ಟೆಲ್ಲ ಹೊಡೆದಾಡೋದು, ನಾವು ಇಷ್ಟೆಲ್ಲ ಕೆಲಸ ಮಾಡೋದು. ಅವರಿಂದನೇ ನಾವು ಇಲ್ಲಿರೋದು. ನಾನು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಒಂದು ಹೆಸರು ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರು ನನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅದಕ್ಕೆಲ್ಲ ಕಾರಣ ಜನರೇ, ಅವ್ರ ಪ್ರೀತಿ, ಅವ್ರ ಆಶೀರ್ವಾದ. ಸೊ ಅದನ್ನು ಗಳಿಸಿದ್ದೀನಿ. ಇನ್ನೂ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಲೇಬೇಕು. ಡೇ 1 ಇಂದ ಹಿಡಿದ್ಬಿಟ್ಟು ಇಲ್ಲಿಯ ತನಕನೂ ಕೂಡ ಸಾಕಷ್ಟು ನಿಮ್ಮ ಬೆಂಬಲಕ್ಕೋಸ್ಕರ ಎಲ್ಲರೂ ಕೂಡ ವೋಟ್ಸ್ ಕೇಳೋದಾಗಿರ್ಬೋದು, ಅಥವಾ ನಿಮ್ಮ ಕಟೌಟ್ಗಳು ಹಾಕೋದಾಗಿರ್ಬೋದು, ಅಥವಾ ನಿಮ್ಗೆ ಸಪೋರ್ಟ್ ಮಾಡುವಂತಹ ಒಂದು ಪ್ರಮೋಷನ್ ಮಾಡೋದಾಗಿರ್ಬೋದು, ಎಲ್ಲಾನು ಕೂಡ ಮಾಡಿದ್ರು. ನಿಮ್ಮ ಗೆಳೆಯರ ಬಗ್ಗೆ ಹೇಳೋದಾದ್ರೆ?
ಆ, ಪ್ರತಿಯೊಬ್ರು ಜೊತೆಲಿರೋರು ಗೆಳೆಯರಾಗಲ್ಲ. ನಾವು ಕೆಳಗಡೆ ಇದ್ದಾಗೆ ನಮ್ಮ ಜೊತೆಲಿ ಯಾರು ಇರ್ತಾರೆ ಅಂತ ಗೊತ್ತಾಗಲ್ಲ. ನಾನು ಕೆಳಗಡೆ ಇದ್ದಾಗಿಂದ ಇವಾಗ ಯಾರ್ಯಾರು ಇದಾರೋ ಅವ್ರು ಅಷ್ಟು ಜನನೂ ಇದ್ದಾರೆ ನನ್ನ ಹತ್ರ. ಇವಾಗ ನಾನು ಬೆಳೆದಿದ್ದೀನಿ, ಇವಾಗ ಒಂಚೂರು ಮಾಡಿದ್ದೀನಿ ಹೆಸರು. ಬೆಳೆದಿದ್ದೀನಿ ಅಂದ್ರೆ ಆ ಲೆವೆಲ್ಗೆಲ್ಲ, ಒಂಚೂರು ಮಾಡಿದ್ದೀನಿ ಹೆಸರು. ಇವಾಗ ಬಂದಿರೋರಲ್ಲ ಯಾರು, ಎಲ್ಲರೂ ಯಾವಾಗ ಏನು ಇಲ್ದಿರೋ ಟೈಮಲ್ಲಿ ನನ್ನ ಜೊತೆಲಿ ಯಾರು ಇದ್ರು ಇವಾಗ್ಲೂ ಅವರೇ ಇರೋದು. ಸೊ ಅವ್ರ ಬಗ್ಗೆ ಬೇರೆ ಮಾತುಗಳೇ ಬೇಡ. ನಾವೇನು ಇಲ್ದಿರೋ ಟೈಮಲ್ಲಿ ನಮ್ಮ ಜೊತೆ ಇರೋರು ಕೊನೆವರೆಗೂ ಸಾಯೋವರೆಗೂ ಇರ್ತಾರೆ, ಆ ಥರನೇ ಇದ್ದಾರೆ ಅವರು. ನಾನು ಒಳಗಡೆ ನಾನು ಕಷ್ಟಪಡೋದ್ಕಿಂತ ಹೊರಗಡೆ ಅವ್ರು ನನಗೋಸ್ಕರ ಕಷ್ಟಪಟ್ಟಿರ್ತಾರೆ. ಅದು ಯಾರೋ ಹೇಳಿ ಕೇಳಬೇಕಾಗಿಲ್ಲ. ಅದನ್ನ ಆರಾಮ್ ಅಂದ್ರೆ ಒಳಗಡೆ ಇರ್ಬೇಕಾನೆ ಗೊತ್ತಾಗ್ಬಿಡುತ್ತೆ, ಬಿಡು ನಮ್ಮವ್ರು ಅವರೇ ಹೊರಗಡೆ ಅಂತ. ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಹಂಗೆ. ಈಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೆ ಸಾಕಷ್ಟು ಸಿನಿಮಾಗಳ ಒಂದು ಮಾತುಕತೆ ನಡೀತಿತ್ತು ಅಂತ ಇತ್ತು. ಸೊ ಈಗ ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಕೂಡ ಒಂದಷ್ಟು ಅವಕಾಶಗಳು ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅನ್ಕೊಂಡಿದ್ದಾರೆ. ಬಿಕಾಸ್ ಯಾಕಂದ್ರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ನ ನೋಡಿದಾಗ ನಿಮ್ಗೂ ಕೂಡ ಈಗ ಒಂದಷ್ಟು ಡೈರೆಕ್ಟರ್ಸ್ ಆಲ್ರೆಡಿ ಕೂಡ ರೆಡಿ ಇದ್ದಾರೆ ಅಂತ ಕೇಳ್ಪಟ್ವಿ. ಸೊ ವಾಟ್ ನೆಕ್ಸ್ಟ್, ನಿಮ್ಮ ಮುಂದಿನ ಗುರಿ ಏನು ಅಂತ? ಆ, ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ಸಿನಿಮಾ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೇಜ್ ಮೇಲೇನು ಹೇಳಿದ್ದೀನಿ ಏನು ನೆಕ್ಸ್ಟು ಅಂತ ಕೇಳಿದಾಗ, ನ್ಯೂ ಇಯರ್ ರೆಸೊಲ್ಯೂಷನ್ ಕೇಳಿದಾಗೂ ಆ ರೆಸೊಲ್ಯೂಷನ್ನೇ ನಾನು ಸಿನಿಮಾ ಮಾಡಬೇಕು ಅಂತಲೇ ಹೇಳಿದ್ದೀನಿ. ಸೊ ನೋಡೋಣ. ಸಿನಿಮಾ ಮಾಡೋದಂತೂ ಪಕ್ಕ. ಆ ಸಿನಿಮಾ ಮಾಡಿದ್ಮೇಲೆ ಜನರ ಪ್ರೀತಿ, ಅವ್ರ ಸಪೋರ್ಟ್ ಬೇಕೇ ಬೇಕು. ಅವ್ರು ಹೇಗೆ ಬೆಳೆಸ್ಕೊಂಡು ಹೋಗ್ತಾರೋ ಆ ಥರ ನಾವು ಬೆಳೆಯೋದು ಅಷ್ಟೇ. ಇನ್ನೊಂದು, ಗಲ್ಲಿ ಗಲ್ಲಿಯಲ್ಲೂ ಹೀರೋ ಇರ್ತಾರೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ನಿಮ್ಮ ಒಂದು ಭಾವುಕತೆಗೊಳಗಾಗ್ತಾರ. ಲಾಸ್ಟ್ ಟೈಮ್ ಒಂದು ನಿಮ್ ವಿಟಿಎಲ್ ಅಥವಾ ನಿಮ್ಮ ಒಂದು ಸುದೀಪ್ ಸರ್ ಏನೋ ಕೇಳಬೇಕಾದ್ರೆ, ಅಥವಾ ಇಲ್ಲ ನಿಮ್ಮ ಒಂದು ಕಂಟೆಸ್ಟೆಂಟ್ಸ್ ಗಳ ಮಧ್ಯೆ ಒಂದು ಡಿಸ್ಕಷನ್ ಮಾಡಬೇಕಾದ್ರೂ ಕೂಡ ಯಾವತ್ತಾದ್ರೂ ಅವಮಾನ ಪಟ್ಟಿದ್ದುಂಟಾ ಬಿಕಾಸ್ ಅವಕಾಶಕ್ಕೋಸ್ಕರ ಅಂತ? ಆ, ಇಲ್ಲಿ ಏನನ್ಬೇಕು ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಸರ್ ಹೊರಗಡೆ. ನಾನು 3 ವರ್ಷ ಮನೇಲಿದ್ದೆ, 6 ತಿಂಗಳು 7 ತಿಂಗಳು ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಅಂದರೆ ನಮ್ಮ ಮಾಮದೇ ಆಗಿದ್ರು ಕೆಲಸದವನ ಥರನೇ ಕೆಲಸ ಮಾಡಿದ್ದೇನೆ. ಆಮೇಲೆ ನನಗೆ ಯಾರು ಗಾಡ್ ಫಾದರ್ ಅನ್ನೋರಿಲ್ಲ. ನನಗೆ ಇಲ್ಲಿ ಇಂಡಸ್ಟ್ರಿಯಲ್ ಕಾಂಟ್ಯಾಕ್ಟ್ ಒಂದು ಸಿಂಗಲ್ ಪೈಸಾ ಇಲ್ಲ. ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಸೇರಿಕೊಂಡೆ. ಆ್ಯಕ್ಟಿಂಗ್ ಕ್ಲಾಸ್ ಮೂಲಕ ಒಂದಷ್ಟು ಆಡಿಷನ್ ಸಿಕ್ತು. ಆಡಿಷನ್ ಅಟೆಂಡ್ ಆದಾಗ ಒಂದಷ್ಟು ಜನದ ಕಾಂಟ್ಯಾಕ್ಟ್ ಸಿಕ್ತು. ಅವ್ರ ಕಾಂಟ್ಯಾಕ್ಟಿಂದ ನನಗೆ ಇನ್ನೊಂದು ಆಡಿಷನ್ಸು ಆಪರ್ಚುನಿಟಿ ಸಿಕ್ತು. ಆ ಆಡಿಷನ್ಸಲ್ಲಿ ಅಟೆಂಡ್ ಆಗಿ ಒಂದು ಸಿನಿಮಾನು ಮಾಡಿದೆ. ಆ್ಯಕ್ಚುಲಿ ಸೀರಿಯಲ್ ಮುಂಚೆ ಆ ಸಿನಿಮಾ ಒಂದು ಸತಿ ಅರ್ಧಕ್ಕೆ ನಿಂತೋಯ್ತು. ಅದೇ ಸಿನಿಮಾ ಮತ್ತೆ ಸ್ಟಾರ್ಟ್ ಮಾಡಿದ್ರು ಫಸ್ಟಿಂದ, ಅದು ರಿಲೀಸ್ ಆಗಿಲ್ಲ. ಅದಾದಮೇಲೆ ಮತ್ತೆ ಒಂದು 3 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ಆಡಿಷನ್ಸ್ ಕೊಟ್ಟೆ. ಅದೆಲ್ಲ ಆಗಿ ಒಂದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಅನ್ನೋದು, ಗೀತಾ ಸೀರಿಯಲ್ ಅಂತ ಮಾಡ್ತೀನಿ. ಅಲ್ಲಿವರೆಗೂ ಎಕ್ಸ್ಟ್ರೀಮ್ ಲೈಕ್ ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟಿದ್ದೀನಿ. ಅಲ್ಲಿಂದ ಜನರು ಕೈ ಹಿಡಿದ್ರು, ಅಲ್ಲಿಂದ ಮುಂದೆ ಹೋಗ್ತಾನೆ ಇದ್ದೀನಿ. ಅವ್ರು ಬೆಳೆಸ್ತಾ ಇದ್ರೆ ಬೆಳಿತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. 6th ಪ್ಲೇಸ್ ಅನ್ಕೊಂಡಿರ್ಲಿಲ್ಲ ನೀವು? ಯಾವ ಪ್ಲೇಸ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿದ್ರಿ? ಒಳಗಡೆ ಅಷ್ಟು ಕಷ್ಟಪಡ್ಬೇಕಂದ್ರೆ ನಾವೇ ಗೆಲ್ತೀವಿ ಅಂತಾನೆ ಅನ್ಕೊಂಡಿರ್ತೀವಿ. ಆಗಲಿಲ್ಲ, 6th ಪ್ಲೇಸಿಗೆ ಬಂದಿದ್ದೀವಿ. ನನಗಿಂತ ಚೆನ್ನಾಗಿ ಅವ್ರು ಆಟ ಆಡಿರ್ಬೋದು, ನನಗಿಂತ ಚೆನ್ನಾಗಿ ಜಾಸ್ತಿ ಜನಕ್ಕೆ ಅವ್ರು ಇಷ್ಟ ಆಗಿರ್ಬೋದು. ಅವ್ರು ಗೆದ್ದಿದ್ರೆ ಓಕೆ, ಖುಷಿ. ಈ ಒಂದು ಒಂದ್ ಕಡೆ ಬಿಗ್ ಬಾಸ್ ಫೇಮ್, ಇನ್ನೊಂದ್ ಕಡೆ ಒಂದು ಸೋಲ್ ಅನ್ನುವಂಥದ್ದೇ ಅನ್ಕೊಳ್ಳೋಣ. ಬಿಕಾಸ್ ಯಾಕೆಂತಂದ್ರೆ ಈಗ ನೀವೇ ಹೇಳಿದ್ರಿ, ಪ್ರತಿಯೊಬ್ರು ಕೂಡ ಗೆಲ್ಬೇಕು ಅನ್ನುವಂತಹ ಹಠದಿಂದನೇ ಹೋಗ್ಬೇಕು ಅಂತ. ಸೊ ಈ ಒಂದು ಸಿಚುವೇಶನ್ ಯಾವ ರೀತಿ ಮುಂದೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಅಲ್ಲ, ಇವಾಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಟಾಪ್ 1 ಬರಬೇಕು ಅಂತ ಪ್ರತಿಯೊಬ್ಬರಿಗೂ, ಅಲ್ಲಿ 24 ಜನ ಕಂಟೆಸ್ಟೆಂಟ್ ಇದ್ರೆ 24 ಜನಕ್ಕೂ ಟಾಪ್ 1 ಅಲ್ಲೂ ಇರಬೇಕು ಅಂತ ಆಸೆ ಇರುತ್ತೆ. ಇವಾಗ ನಾನು ಸೋತಿದ್ದೀನಿ ಅಂತ ಬೇಜಾರಿದೆ, ಆದರೆ ಇವಾಗ ಅಲ್ಲಿ ಗೆದ್ದಿರೋರ ಬಗ್ಗೆ ನನಗೇನು ಇಲ್ಲ, ಖುಷಿನೇ ಇದೆ. ಓಕೆ, ಅವ್ರ ಆಟ ಅವ್ರು ಆಡಿದ್ದಾರೆ, ಹೊರಗಡೆ ಅವ್ರಿಗೆ ಇಷ್ಟ ಆಗಿರ್ಬೋದು. ಬಟ್ ಒಳಗಡೆ ನಾವು ಇರಬೇಕಾದ್ರೆ ನಮ್ಗೆ ಏನು ಅನ್ಸುತ್ತೋ ಅದು ಬೇರೆ, ಹೊರಗಡೆ ಏನು ಅನ್ಸ್ಕೊಂತ ಇರ್ತಾರೋ ಅದು ಬೇರೆ. ಆಮೇಲೆ ನನ್ನ ಇವಾಗ ಒಂದು 100 ಜನದಲ್ಲಿ ಒಂದು 50 ಜನ ಇಷ್ಟಪಡ್ತಾರೆ ಅಂದರೆ ಒಂದು 50 ಜನ ಇಷ್ಟಪಡೋದು, ಆ ಥರ ಆಗುತ್ತೆ. ಇಲ್ಲಿ ಹೊರಗಡೆ ಬಂದಮೇಲೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಅಂತೀವಿ. ಪರವಾಗಿಲ್ಲ, ಇಲ್ಲಿ ಸೋತಿದ್ದೀವಿ ಅಂದರೆ ಇನ್ನು ದೇವರು ದೊಡ್ಡದಾಗಿ ಇನ್ನು ಮುಂದೆ ಏನೋ ಕೊಡ್ತಾನೆ ಅಂತಾನೆ ಅನ್ಕೊಂತೀವಿ. ಕಾದ್ ನೋಡೋಣ ಅಂತ. ಬಿಗ್ ಬಾಸ್ ಮನೇಲಿ ಧನುಷ್ ಅವರು ಜಾಸ್ತಿ ಓಪನ್ ಅಪ್ ಆಗಿಲ್ವಾ ಅಂತ? ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ. ನೀವು ಮಾತಾಡಿದ್ರೆ ಮಾತಾಡ್ತೀನಿ, ನನಗೆ ನೀವು ಜಗಳ ಆಡ್ತೀನಿ, ನಾನಂತೂ ಜಗಳ ಮಾಡಲ್ಲ, ಕೆದಕಲ್ಲ ನಾನು. ಅಂದರೆ ನಾನು ಏನಾದರೂ ಒಂದು ಮಾತು ಮಾತಾಡ್ಬೇಕಂದ್ರೆ ತಪ್ಪಾಗಿರ್ಬಾರ್ದು. ನಾನು ಮಾತಾಡೋ ಪ್ರತಿಯೊಂದು ಮಾತು ಕರೆಕ್ಟ್ ಇರ್ಬೇಕು ನನಗೆ. ಆಮೇಲೆ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ತಪ್ಪಿಂದ ಇನ್ನೊಬ್ರು ಕೆಟ್ಟದಾಗಬಾರ್ದು ಅಂತ ಯೋಚನೆ ಮಾಡ್ತೀನಿ ಯಾವಾಗಲೂ. ಸೊ ಅದರಿಂದ ನಾನು ಎಷ್ಟೊಂದು ಜನ ಕೇಳ್ತಾ ಇರ್ತೀನಿ,
ನಾನು ಎಷ್ಟೊಂದು ಜನ ಕೇಳ್ತಾ ಇರ್ತೀನಿ, ಒಂದು ಮಾತು ಮಾತಾಡಿದ್ರೆ 100 ಸಲ ಯೋಚನೆ ಮಾಡಬೇಕು, ಮಾತಾಡಿದ್ರೆ ಮುತ್ತು ಉದುರೋಯ್ತು ಅಂತ ಯೋಚನೆ ಮಾಡಬೇಕು ಅಂತ. ಅದೇ ಥರ ಇದ್ದೀನಿ ಅಲ್ಲಿ, ಅದೇ ಥರ ಬದುಕಿದ್ದೀನಿ. ನನ್ಗೆ ಖುಷಿ ಇದೆ ಅದರಲ್ಲಿ. ಓಪನ್ ಅಪ್ ಆಗಿಲ್ಲ ಅಂತೇನಿಲ್ಲ. ನನ್ನ ತಂಟೆಗೆ ಯಾರು ಬಂದಿಲ್ಲ, ನಾನು ಯಾರ ತಂಟೆಗೆ ಹೋಗಿಲ್ಲ ಅಷ್ಟೇ. ಎಲ್ಲರ ತಂಟೆಗೆ ಹೋಗಿ ಎಲ್ಲರನ್ನ ಮಾತಾಡ್ಕೊತಂತ ಎಲ್ಲರನ್ನು ತಮಾಷೆ ಮಾಡ್ಕೊಂತಿದ್ದಂತಹ ಗಿಲ್ಲಿ ಅವರು ಧನುಷ್ ಗೌಡ ಅವರ ತಂಟೆಗೆ ಮಾತ್ರ ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ, ಯಾಕೆ ಅಂತ. ಅದು ನನ್ನ ಪ್ರಶ್ನೆ ಅಲ್ಲ, ಕರ್ನಾಟಕದವರ ಪ್ರಶ್ನೆ. ಅವ್ನು ಫಸ್ಟ್ ಟೈಮ್ ಕಾಮಿಡಿ ಮಾಡಿದಾಗ ನಾನು ಹೇಳ್ಬಿಟ್ಟಿದ್ದೆ, ಮಾಡಬೇಡ, ನಂಗೆ ಇಷ್ಟ ಆಗಲ್ಲ. ಸೊ ಕೇಳಿದೆ. ಇದು ಬಿಟ್ಟು ನೀವು ಇನ್ನ ಗೊತ್ತಾಗಬೇಕು ಅಂದ್ರೆ ಗಿಲ್ಲಿನೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಯಾರ ಸ್ನೇಹ ಇಷ್ಟ ಆಯ್ತು? ಅಭಿ, ಸ್ಪಂದನ, ಕಾವ್ಯ, ಗಿಲ್ಲಿನೂ ನನ್ನ ಫ್ರೆಂಡ್, ಮಾಳು, ರಘು ಅವರು, ರಾಶಿ. ಅಷ್ಟು ರ್ಯಾಪಿಡ್ ಫೈರ್ ಇದೆ. ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಒನ್ ವರ್ಡ್ ಆನ್ಸರ್ ಏನಾದ್ರು ಹೇಳೋದಾದ್ರೆ. ಕರಿಬಸಪ್ಪ, ಬಾಡಿ ಬಿಲ್ಡರ್, ಅರ್ಜಿ ಅಮಿತ್, ಗುಡ್ ಟಾಕರ್, ಡಾಕ್ ಸತೀಶ್, ಡಾಗ್ ಬ್ರೀಡರ್, ಮಂಜು ಭಾಷಿ, ಗುಡ್ ಆರ್ಟ್ ಹ್ಯೂಮನ್ ಬೀಯಿಂಗ್, ಮಲ್ಲಮ್ಮ, ದೇವ್ರು ಅಂತಾನೆ ಹೇಳ್ಬೋದು, ಮಾಳು ನಿಪ್ನಾಳ್, ದೋಸ್ತ, ಅಭಿ, ಚಡ್ಡಿ ದೋಸ್ತ, ಕಾವ್ಯ, ಒಳ್ಳೆ ಹುಡುಗಿ, ಧ್ರುವಂತ್, ಜೈ ಮಹಾಕಾಳ್, ಸ್ಪಂದನ, ಸ್ಪಂದನ ಬೆಸ್ಟ್ ಫ್ರೆಂಡ್, ಜಾನ್ವಿ ಅವರು, ಏನಪ್ಪ, ಅವರು ತುಂಬಾ ಒಳ್ಳೆಯವರೇ, ಬಟ್ ಅಲ್ಲಿ ಬೇರೆ ತರ ಪೋಟ್ರೆ ಮಾಡ್ಕೊಂಡ್ರು ಅಷ್ಟೇ. ರಿಷಾ ಗೌಡ, ಇವ್ರಿಗೇನು ಹೇಳೋದು ನಂಗೆ ಗೊತ್ತಿಲ್ಲ. ರಾಶಿಕಾ, ಶಿಖಾ ಜೋರ್, ಸೂರಜ್ ಸಿಂಗ್, ಸೂರಜ್, ಸೂರಜ್ ಸೈಲೆಂಟ್ ಬಾಯ್, ಗಿಲ್ಲಿ, ಕಾಮಿಡಿ, ಗುಡ್ ಟಾಕರ್, ರಕ್ಷಿತಾ, ಪಟಾಕಿ, ಅಶ್ವಿನಿ ಗೌಡ, ಛಲಗಾತಿ, ಧನುಷ್ ಗೌಡ. ನನಗೆ ನಾನು ಹೀರೋ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಂದು ಸೆಗ್ಮೆಂಟ್ ಅಥವಾ ಯಾವ ಒಂದು ಮೂಮೆಂಟ್ ನ ಮಿಸ್ ಮಾಡ್ಕೊಳ್ತೀವಿ? ವೇಕಪ್ ಸಾಂಗ್ ಮಿಸ್ ಮಾಡ್ಕೊತೀನಿ, ಎಸ್ಪೆಷಲಿ ಇವಾಗೂ ಒಂದ್ಸತಿ ನೋಡ್ಕೊಂಡೆ ಮೈಕ್ ಇದೆಯಾ ಅಂತ, ಆ ಮೈಕ್ ಮಿಸ್ ಮಾಡ್ಕೊತೀನಿ. ಅಲ್ಲಿದ್ದ ಜನಗಳನ್ನ ಮಿಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ನನಗೆ ಅಲ್ಲಿ ಒಳಗಡೆ ಹೋಗಿ ಕಮ್ಮಿ ಜಗಳ ಆಡಿರೋದಂದ್ರೆ ನಾನೇ ಅಂತ ಅನ್ಕೊತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಯಾರನ್ನ ಕೆತ್ಕೋಕ್ ಹೋಗಿಲ್ಲ. ನಾನು ಯಾವ್ದಾನ ಒಂದು ಆಕ್ಟಿವಿಟಿಲಿ ನಾನು ಯಾರಿಗಾನ ಹೇಳ್ದಾಗೂ ಅವ್ರು ವಾಪಸ್ ಏನು ಮಾತಾಡ್ತಾ ಇರಲಿಲ್ಲ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ರು, ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನಿನ್ನ ಮುಖ ನೋಡಿದ್ರೆ ಜಗಳ ಆಡಬೇಕು ಅಂತಲ್ಲ, ಜಗಳ ಆಡಬೇಕು ಅಂತ ಅನ್ಸಲ್ಲ ಅಂತಾರೆ. ಸೊ ಎಲ್ಲರನ್ನೂ ಮಿಸ್ ಮಾಡ್ಕೊಂತಾರೆ. ಹೊರಗಡೆ ಬಂದಾಗ ಏನಾದ್ರು ಹೊರಗಿನ ನಡೆದಿರುವಂತಹ ಸನ್ನಿವೇಶಗಳ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಹಾ. ಸೊ ಏದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಹೇಗಿದೆ ಏನು ಎತ್ತ ಅಂತ ಡಿಸ್ಕಸ್ ಮಾಡಿದೆ. ಹೇಳಿದ್ರು, ಓ ಹೌದಾ ಅನ್ಕೊಂಡು ಸುಮ್ಮನೆ ಅದೇ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ನಮ್ಮ ತಲೆ ಕೆಡುತ್ತೆ ಅಷ್ಟೇ. ಈಗ ಬಿಗ್ ಬಾಸ್ ಹೋದ್ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಪಾಸಿಟಿವ್ ಕಮೆಂಟ್ ಮಾಡಿರೋಂಥವ್ರಿಗೆ ಏನ್ ಹೇಳ್ತಾರೆ, ನೆಗೆಟಿವ್ ಕಮೆಂಟ್ ಮಾಡಿರೋಂಥವ್ರಿಗೆ ಏನ್ ಹೇಳ್ತಾರೆ? ಅವ್ರಿಗೇನು ಹೇಳಲ್ಲ. ಪಾಸಿಟಿವ್ ಬಂದ್ರೆ ಮೇಲೆ ಹೋಗ್ಬಾರ್ದು, ನೆಗೆಟಿವ್ ಬಂದ್ರೆ ಕೆಳಗಡೆ ಹೋಗ್ಬಾರ್ದು ಅಷ್ಟೇ. ಫೈನಲಿ ನಿಮ್ಗೆ ಸಪೋರ್ಟ್ ಮಾಡಿರುವಂತಹ ಕನ್ನಡಿಗರಿಗೆ ಅಥವಾ ನಿಮ್ಗೆ ವೋಟ್ ಮಾಡಿರುವಂತಹ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅವ್ರಿಗೇನು ಹೇಳಿದ್ರು ಕಮ್ಮಿನೇ. ಎಲ್ರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ಜೀವ ಇರೋವರೆಗೂ ಅವರೆಲ್ಲರೂ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ. ಇಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಇನ್ಯಾವತ್ತೂ ನಿಮ್ಮ ಋಣ ನಾನು ಮರೆಯಲ್ಲ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ನೀವು ಬಿಸಿ ಇದ್ರೂ ಕೂಡ ಒಂದಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿರಿಸೋದಕ್ಕೆ ಒಳ್ಳೆದಾಗ್ಲಿ. ನೀವು ಅನ್ಕೊಂಡಿರುವಂತಹ ಗೋಲ್ಸ್ ಎಲ್ಲ ರೀಚ್ ಆಗಲಿ. ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಮಹೋನ್ನತ ಸ್ಥಾನಕ್ಕೆ ತಗೊಂಡೋಗ್ಲಿ. ನಿಮ್ಮ ಗುರಿ ಎಲ್ಲನೂ ಕೂಡ ನನಸಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೇದಾಗಲಿ. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಸೀಸನ್ 12 ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಎಸ್, ಪ್ರತಿಯೊಂದು ಬಾರಿನೂ ಕೂಡ ಕಿಚ್ಚ ಸುದೀಪ್ ಅವರು ಒಬ್ಬೊಬ್ಬರಿಗೆ ಒಂದು ಉಡುಗೊರೆಯನ್ನ ಕೊಡ್ತಾರೆ. ಸೊ ಅದೇ ರೀತಿ ಸೀಸನ್ 12 ಅಲ್ಲಿ ಬಹುಶಃ ಕಿಚ್ಚ ಸುದೀಪ್ ಅವರು ನಿಮಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಈ ಜಾಕೆಟ್ ಬಗ್ಗೆ ನೀವು ಕೇಳಿದಾಗ ಅವರು ಕೊಟ್ಟಿರುವಂತಹ ಈ ಒಂದು ಅವರ ಮನಸ್ಥಿತಿ ಬಗ್ಗೆ ಏನು ಹೇಳಿ? ನಾನು ಕೇಳಿದೆ, ಅಂದ್ರೆ ಶೋ ಮುಗಿದ್ಮೇಲೆ ನೀವು ನನಗಿದು ಜಾಕೆಟ್ ಕೊಡ್ತೀರಾ ಅಂತ ಕೇಳಿದೆ. ಕೊಡ್ತೀನಿ ಅಂತಂದ್ರು. ಬಟ್ ಶೋ ಮುಗಿಯಕ್ ಮುಂಚೆನೆ ಅವ್ರು ಬೇರೆ ಜಾಕೆಟ್ ಹಾಕೊಂಡು ನನಗೆ ಇದು ಕೊಟ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಕಪ್ ಗೆದ್ದಿಲ್ಲ ಅಂದ್ರು ಅವ್ರ ಜಾಕೆಟ್ ಸಿಕ್ತಲ್ಲ ಅಂತ ತುಂಬಾ ಖುಷಿಯಾಗಿದೆ.
ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಾವು ಇಲ್ಲಿವರೆಗೂ ಬರೋದಕ್ಕೆ ಅವರು ನಾವು ತಪ್ಪು ಮಾಡಿದಾಗ ಅವ್ರು ನಮ್ಮ ತಿದ್ದಿರೋದಾಗಿರ್ಬೋದು, ನಮ್ಮ ಜೊತೆ ಅವರು ಮಾತಾಡಿರೋದಿರ್ಬೋದು, ಪ್ರತಿಯೊಂದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ. ಖುಷಿ. ನೆಕ್ಸ್ಟ್ ಏನಾದ್ರು ಅವ್ರ ಫ್ಯಾನ್ ಅಂತ ಹೇಳಿದ್ರೆ ಅವರ ಸಿನಿಮಾದಲ್ಲಿ, ಯಾಕಂದ್ರೆ ಸಾಕಷ್ಟು ಜನ ಹೊಸ ಮಾಡ್ತೀನಿ, ನೀವು ಕೇಳೋದೇ ಬೇಡ. ಅವ್ರ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ 100% ಮಾಡ್ತೀನಿ. ಈಗ ಈ ಜಾಕೆಟ್ ನ ತಗೊಂಡೋಗಿ ಏನ್ ಮಾಡ್ಬೇಕು ಅಂತಿದೆ? ಎಲ್ಲ ಕಡೆ ಹಾಕೊಂಡು ಓಡಾಡಬೇಕು ಅಂತಿದ್ದೀನಿ. ಥ್ಯಾಂಕ್ ಯು, ಅಂದ್ಕೊಂಡ್ರು ಪರವಾಗಿಲ್ಲ, ಎಲ್ಲ ಕಡೆ ಹಾಕೊಂಡು ಓಡಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.